ಸ್ನೇಹಿತರೆ, GNN ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪಶ್ಚಿಮ ಏಷ್ಯಾ ಸಂಘರ್ಷದಿಂದ ಸಂತ್ರಸ್ತರಾಗಿರುವಂತಹ ಇರಾನಿನ ಜನರಿಗಾಗಿ ನೆರವು ನೀಡೋದಕ್ಕೋಸ್ಕರ ಕಾಶ್ಮೀರ ಹಾಗೆ ಲಡಾಖಿನ ನಿವಾಸಿಗಳು ಅಭಿಯಾನವನ್ನು ಆರಂಭಿಸಿದ್ದಾರೆ. ಇರಾನ್ ಸಂತ್ರಸ್ತರಿಗೋಸ್ಕರ ಒಂದು ಕೋಳಿ ಮೊಟ್ಟೆಯನ್ನು ಬರೋಬ್ಬರಿ 25,000 ರೂಪಾಯಿಗೆ ಹರಾಜನ್ನು ಹಾಕಲಾಗಿದೆ. ಲೇಹ್ ಜಿಲ್ಲೆಯ ಜನರು ಇರಾನ್ ಸಂತ್ರಸ್ತರಿಗೋಸ್ಕರ ವಿವಿಧ ರೀತಿಯ ದೇಣಿಗೆಗಳನ್ನು ನೀಡ್ತಾ ಇದ್ದಾರೆ. ಇದೇ ವೇಳೆ ಒಂದು ಮೊಟ್ಟೆಯನ್ನು ಬರೋಬ್ಬರಿ 25,000 ರೂಪಾಯಿಗೆ ಹರಾಜನ್ನು ಕೂಡ ಹಾಕಿದ್ದರು. ಅಮೆರಿಕಾದ ಶಕ್ತಿಶಾಲಿ ಯುದ್ಧ ವಿಮಾನ F-15 ಇರಾನ್ ಕಳೆದ ವಾರ ಅಂದರೆ ಏಪ್ರಿಲ್ 3ನೇ ತಾರೀಕರಂದು ಹೊಡೆದು ಉರುಳಿಸಿತ್ತು. ಅದರಲ್ಲಿದ್ದಂಥ 2 ಪೈಲಟ್ಗಳು ಕೆಳಕ್ಕೆ ಜಿಗಿದಿದ್ರು. ಒಬ್ಬರನ್ನ ಅಮೆರಿಕ ಸೇನೆಯ ವಿಶೇಷ ಕಮಾಂಡೋಗಳು ರಕ್ಷಿಸಿದ್ದರು. ಮತ್ತೊಬ್ಬರು ನಾಪತ್ತೆಯಾಗಿದ್ದರು. ಭರ್ಜರಿ ರಕ್ಷಣಾ ಕಾರ್ಯಾಚರಣೆ ನಡೆಸುವ ಮೂಲಕ ಇರಾನ್ನಲ್ಲಿ ಪತನಗೊಂಡಿದ್ದಂತಹ F-15 ಈಗಲ್ ಯುದ್ಧ ವಿಮಾನದ 2ನೇ ಪೈಲಟನ್ನು ಕೂಡ ರಕ್ಷಿಸುವಲ್ಲಿ ಅಮೆರಿಕ ಸೇನೆ ಯಶಸ್ವಿಯಾಗಿದೆ. ಈ ಕಾರ್ಯಾಚರಣೆಯನ್ನು ಅಮೆರಿಕಾದ ಇತಿಹಾಸದಲ್ಲೇ ಅತ್ಯಂತ ಸಾಹಸಮಯ ರಕ್ಷಣಾ ಕಾರ್ಯಾಚರಣೆ ಅಂತ ಹೇಳಿ ಬಣ್ಣಿಸಲಾಗ್ತಾ ಇದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಭಾನುವಾರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತನ್ನ ಅಭಿಮಾನಿಗಳಿಗೆ ಗೆಲುವಿನ ಕಾಣಿಕೆಯನ್ನು ನೀಡಿತು. ಚಾಂಪಿಯನ್ ತಂಡಕ್ಕೆ ತಕ್ಕಂತೆ ಆಟವಾಡಿದಂತಹ ಆತಿಥೇಯರು 43 ರನ್ಗಳಿಂದ ಜಯಬೇರಿಯನ್ನು ಬಾರಿಸಿದರು. ಆದರೆ ಋತುರಾಜ್ ಗಾಯಕ್ವಾಡ್ ಅವರ ಬಳಗ ಒಂದು ವಾರದ ಅಂತರದಲ್ಲೇ ಸತತ 3ನೇ ಸೋಲಿನ ಕಹಿಯನ್ನ ಉಂಡಿತು. ತನ್ನ ಬೆಂಬಲಿಗರನ್ನ ನಿರಾಶೆಗೊಳಿಸಿತು. ಇಂಡಿಯನ್ ಪ್ರೀಮಿಯರ್ ಲೀಗ್ 19ನೇ ಆವೃತ್ತಿಯಲ್ಲಿ ಸತತ 3ನೇ ಸೋಲು ಅನುಭವಿಸಿದ ಬಳಿಕ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕ ಋತುರಾಜ್ ಗಾಯಕ್ವಾಡ್ ಅವರು ಸೋಲಿನ ಹೊಣೆಯನ್ನ ತಾವೇ ಹೊತ್ತುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅದೊಂದು ಬಾಲ್ ಸರಿಯಾಗಿ ಇದ್ದಿದ್ರೆ ಫಲಿತಾಂಶ ಬೇರೆನೇ ಇರ್ತಾ ಇತ್ತು ಅಂತ ಹೇಳಿ ಕೂಡ ಅವರು ಇಲ್ಲಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇಸ್ರಾಯೇಲ್ ಪ್ರಧಾನಿ ಬೆಂಜಮಿನ್ ನೆತಾನ್ಯಾಹು ಅವರ ಮಾತುಗಳನ್ನು ಕೇಳಿದರೆ ಇಡೀ ಪ್ರಾಂತ್ಯವೇ ಅಂದರೆ ಪಶ್ಚಿಮ ಏಷ್ಯಾನೇ ಒತ್ತು ಹುರಿಯುತ್ತೆ ಅಂತ ಹೇಳಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಇರಾನ್ ಎಚ್ಚರಿಕೆಯನ್ನು ನೀಡಿದೆ. ಇರಾನ್ ಸಂಸತ್ತಿನ ಸ್ಪೀಕರ್ ಮಹಮ್ಮದ್ ಬಗೇರ್ ಅವರು ಎಕ್ಸ್ನಲ್ಲಿ ಭಾನುವಾರ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ. ಟ್ರಂಪ್ ಅವರ ನಡೆ ಹಾಗೆ ಯುದ್ಧದ ಅಂತ್ಯದ ಕುರಿತಾಗಿ ಅವರು ಎಕ್ಸ್ನಲ್ಲಿ ಬರ್ಕೊಂಡಿದ್ದಾರೆ. ಸೆಕೆಂಡ್ ಇಯರ್ PUC ಪರೀಕ್ಷೆಯ ಫಲಿತಾಂಶ ಅನ್ನೋದು ಇದೇ ತಿಂಗಳ 8ನೇ ತಾರೀಕು ಪ್ರಕಟವಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಶಾಲಾ ಶಿಕ್ಷಣ ಹಾಗೆ ಸಾಕ್ಷರತಾ ಇಲಾಖೆಯ ಮೂಲಗಳು ತಿಳಿಸಿದವೆ. ಈ ಮೊದಲಿನ ತಾತ್ಕಾಲಿಕ ವೇಳಾಪಟ್ಟಿಯಂತೆ 7ನೇ ತಾರೀಕು ಫಲಿತಾಂಶ ಅನ್ನೋದು ಪ್ರಕಟವಾಗಬೇಕಾಗಿತ್ತು. ಆದರೆ ಫಲಿತಾಂಶ ಪ್ರಕಟಿಸುವ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಪತ್ರ ಬರೆಯಲಾಗಿದೆ. ಅವರ ಸಮಯ ನೋಡಿಕೊಂಡು ಫಲಿತಾಂಶ ಪ್ರಕಟಿಸಲಾಗುವುದು ಅಂತ ಹೇಳಿ ಇಲಾಖೆಯ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ತಮಿಳುನಾಡು ವಿಧಾನಸಭಾ ಚುನಾವಣೆಯ ಪ್ರಚಾರ ರಂಗೇರಿದೆ. ಈಗಾಗಲೇ BJP ಕೂಡ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದೆ. BJP ಹೈಕಮಾಂಡ್ ಬಿಡುಗಡೆ ಮಾಡಿದಂತಹ ಅಂತಿಮ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಕೆ ಅಣ್ಣಾಮಲೈ ಅವರ ಹೆಸರು ಇಲ್ಲ. ಲೋಕ ಅದಾಲತ್ ತೀರ್ಪು ಪ್ರಶ್ನಾತೀತವಲ್ಲ ಅಂತ ಹೇಳಿ ಪ್ರಕರಣವೊಂದರಲ್ಲಿ ಪುನರುಚ್ಚರಿಸಿರುವಂತಹ ಹೈಕೋರ್ಟ್ ಲೋಕ ಅದಾಲತ್ನಲ್ಲಿ ವ್ಯಾಜ್ಯಕರ್ತ ಉಭಯ ಪಕ್ಷಗಾರರ ಅನುಪಸ್ಥಿತಿಯಲ್ಲಿ ತೀರ್ಪು ಅಂಗೀಕೃತವಾಗಿದ್ದರೆ ಅಂತಹ ತೀರ್ಪು ಎಲ್ಲ ಕಾಲಕ್ಕೂ ಕಾನೂನುಬದ್ಧವಾಗಿದೆ ಮತ್ತು ಸರಿಯಾಗಿದೆ ಎಂದು ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ.